ನಮಸ್ಕಾರ. ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಷ್ಟ್ರ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂತಹ HD ದೇವೇಗೌಡರ 94ನೇ ಹುಟ್ಟುಹಬ್ಬಕ್ಕೆ ಇನ್ನೇನು ಕ್ಷಣಗಣಗಳಲ್ಲಿ ಇದು ಏನು ಅಂಡಿನಾಳದ ಒಂದು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪುರೇಷೆಗಳು ಹಮ್ಮಿಕೊಂಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಮಕ್ಕಳಿಗೆ ಇಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋದಕ್ಕೆ ಇಲ್ಲೆಲ್ಲ ನಾಯಕರು ಸೇರಿಕೊಂಡಿರ್ತಾರೆ. ಈ ನಾಯಕರ ಒಂದು ಮನದಾಳದ ಮಾತೇನಾಗಿರುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳು ಮಾಡಿರ್ತಾರೆ, ಆ ಶಾಸಕರು ಹೇಳ್ದಂಗೆ 4 ಜನಕ್ಕೆ ಉಪಯೋಗ ಆಗಬೇಕು ಅಂತ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಹೇಳಿದ್ದಾರೆ. ಅದರ ಬಗ್ಗೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಚೀಫ್ ನಿರ್ದೇಶಕರಾದಂತಹ ಬಂಗ್ ಮುನಿಯಪ್ಪಣ್ಣವರು ಇದ್ದಾರೆ, ಮತ್ತು ರಾಮಣ್ಣವರು ಇದ್ದಾರೆ. ನಾಯಕರು ನೋಡ್ಬೋದು, ಇಲ್ಲೆಲ್ಲ JDSನಲ್ಲಿ ಪ್ರಭಾವಿ ನಾಯಕರೆಲ್ಲ ಸೇರಿರ್ತಾರೆ. ಮಾಜಿ ನಗರಸಭೆ ಅಧ್ಯಕ್ಷರುಗಳು, ಸದಸ್ಯರುಗಳು, ವಿವಿಧ ಎಲ್ಲ ಲೀಡರ್ಸು ಎಲ್ಲ ಇಲ್ಲಿ ಸೇರಿರ್ತಾರೆ. ಇವ್ರನ್ನೇ ಕೇಳೋಣ ಯಾವ ಥರ ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ. ಸರ್ ನಮಸ್ಕಾರ, ಕನ್ನಡ ಮೈತ್ರಿ ನ್ಯೂಸ್ ಸ್ವಾಗತ. ಸರ್ ಹೇಳಪ್ಪ. ಈಗ 94ನೇ ವರ್ಷದ ಹುಟ್ಟುಹಬ್ಬದ ನಮ್ಮ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಏನಿವತ್ತು 94 ವರ್ಷ ಅವರಿಗೆ ಯಾಕೆ ಇನ್ನೂ ಆಯುಷ್ ಹೆಚ್ಚಾಗಿ ಕೊಡಲಿ ಅಂತೇಳಿ ಇವತ್ತೇನು ತಾಲೂಕಿನಾದ್ಯಂತ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಬಾಲಾಜಿ ಚೌಟ್ರಿಯಲ್ಲಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಹಾಸ್ಪಿಟ್ಲಲ್ಲಿ ಕೂಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ಅವರಿಗೆ ಇನ್ನೂ ಚೆನ್ನಾಗಿರಲಿ ಅಂತ ಕೋರೋದಕ್ಕೆ ಇವತ್ತು ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಸರ್, ಈಗ ನಮ್ಮ ಜೊತೆಯಲ್ಲಿ ಚಿಮುಲ್ ನಿರ್ದೇಶಕರು ಮತ್ತೊಬ್ಬರು ಉಜ್ಗೂರು ರಾಮಣ್ಣ ಅವರು ಇರ್ತಾರೆ. ಅವರು ಸಹ ಇಲ್ಲಿಗೆ ಬಂದಿರ್ತಾರೆ. ಅವರು ಯಾವೆಲ್ಲ ಕಾರ್ಯಕ್ರಮಗಳು ಮುಂದಿನ ಯಾವ ಥರ ಇರುತ್ತೆ ಅಂತ ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಮೈತ್ರಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ 94ನೇ ಹುಟ್ಟುಹಬ್ಬ ನಮ್ಮ ಧೀಮಂತ ನಾಯಕರಾದಂಥ HD ದೇವೇಗೌಡ ಅಪ್ಪಾಜಿಯವರದು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಭಾಳ ಸಂತೋಷದಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂಭಾಗ ಸೇರಿದ್ದೀವಿ. ಇಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖೇನ ಆ ಕಾರ್ಯಕ್ರಮನ ಶುರು ಮಾಡಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ತಾಲೂಕಿನಾದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಆಮೇಲೆ ಭಾಳ ಕಷ್ಟದಲ್ಲಿದ್ದು ಇರ್ತಕ್ಕಂಥ ಸಂಸಾರಗಳಿಗೆ ಮತ್ತು ತಾಲೂಕಿನ ಏನು ಇವತ್ತು 100% ರಿಸಲ್ಟ್ ಗೌರ್ಮೆಂಟ್ ಶಾಲೆಗಳಲ್ಲಿ ಬಂದಿರತಕ್ಕಂಥ ಶಾಲೆಗಳಿಗೆ ಬಹುಮಾನ ವಿತರಣೆ, ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ನಾಯಕರಾದಂಥ ರವಿಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಅವ್ರಿಗೇನು ನಮಗೆ ಯಾವಾಗ ಅವ್ರದ್ದು 100ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅನ್ನೋಂಥ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅವ್ರ 100ನೇ ಸಂಭ್ರಮ ಆಚರಣೆ ಮಾಡಿದ ದಿವಸ ಖಂಡಿತವಾಗಿ ನಮ್ಮೆಲ್ರಿಗೂ ಕೂಡ ಅದೊಂದು ಆಶಯ. ಅಂಥ ಧೀಮಂತ ನಾಯಕ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಇಲ್ಲಿನ ಮುಖ್ಯಮಂತ್ರಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ಹುಟ್ಟುಹಬ್ಬ ಮಾಡ್ತಾ ಇರೋದೇ ನಮ್ಮೆಲ್ಲರಿಗೂ ಕೂಡ ಒಂದು ಸಂಭ್ರಮದ ವಿಷಯ. ಇಷ್ಟನ್ನ ಹೇಳ್ತಾ ಇದ್ದೀನಿ. ಎಸ್, ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಪ್ರತಿನಿಧಿಗಳು ಇರ್ತಾರೆ. ಅವರು ಸಹ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದಕ್ಕೆ. ಸರ್, ಹೇಗನ್ನಿಸ್ತಾ ಇದೆ ಸರ್ ಈಗ ದೇವೇಗೌಡರ 94ನೇ ಹುಟ್ಟುಹಬ್ಬಕ್ಕೆ ಆಚರಣೆಯಲ್ಲಿ? ನಮಗೆ ಭಾಳ ಖುಷಿ ಇದೆ. ನಮಗೆ ಒಂದು ಅದೃಷ್ಟ, ನಮ್ಮ ಶ್ರೀಮಾನ್ಯ ದೇವೇಗೌಡರು ನಮ್ಮ ರಾಜ್ಯದಲ್ಲಿ ಹುಟ್ಟಿ ನಮಗೆಲ್ಲ ಒಳ್ಳೆ ಇಲ್ಲಿ ಕಳೆದ ಏನು ನಗರಸಭೆ ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಜೊತೆಯಲ್ಲಿದ್ದಾರೆ. ಅವ್ರನ್ನೇ ಕೇಳೋಣ. ನಂದಕಿಶನ್ ಅವರು ಇದ್ದಾರೆ. ಸರ್, ಈಗ 94ನೇ ಹುಟ್ಟುಹಬ್ಬ, ಈಗ ಕಳೆದ ಸಲ ಇಲ್ಲಿ ಏನು ಒಂದು ಕಾಂಗ್ರೆಸ್ ಭವನದ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ, ಈಗ ಅಲ್ಲಿ ಮಾಡ್ತಾ ಇರೋದು ಉದ್ದೇಶ ಏನು ಸರ್? ಈ ದಿನ 94ನೇ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಶಿಡ್ಲಘಟ್ಟ ಜನಪ್ರಿಯ ಶಾಸಕರಾದಂಥ BN ರವಿಕುಮಾರ್ ಅಣ್ಣನವರು, ಅವ್ರು ಯಾರಂದ್ರೆ ದೇವೇಗೌಡವರ ಮಾನಸ ಪುತ್ರ. 4 ಜನ ಗಂಡ್ಮಕ್ಳಾದ್ರೆ ನಮ್ಮ ರವಿಯಣ್ಣ 5ನೇ ಮಗ. ಆ ತರ ದೇವೇಗೌಡರ ಹತ್ರ ನಮ್ಮ ರವಿಯಣ್ಣ ಇರೋದು. ಅವ್ರಂದ್ರೆ ಅವರ ರಾಜಕೀಯ ಅನುಭವದಿಂದ, ಅವ್ರ ರಾಜಕೀಯ ಮಾರ್ಗದರ್ಶನದಿಂದ ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಅವರು ರವಿಯಣ್ಣ ರಾಜಕೀಯಕ್ಕೆ ಬಂದಿರೋದು. ಅದರಿಂದ ಈ ಸತಿ ಇಲ್ಲೂ ಕೂಡ ಪ್ರತಿ ಸತಿ ಮಾಡ್ದಂಗೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಅನ್ನ ಮಕ್ಕಳಿಗೆ ಬಟ್ಟೆ ಮತ್ತು ಅಲ್ಲಿ ಕೇಕ್ ಕಟ್ಟಿಂಗ್ ಅಲ್ಲಿ ಇರ್ತದೆ. ಯಾಕಂದ್ರೆ ಸಮಯ ಸಂದರ್ಭ ಕಡಿಮೆ ಇರೋದ್ರಿಂದ ಫಸ್ಟ್ ಈಗ ಬಾಲಾಜಿ ಚೌಟ್ರಿಯಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡ್ತಾರೆ. ಅದಾದ ತಕ್ಷಣ ಅನ್ನ ಮಕ್ಕಳ ಶಾಲೆಯಲ್ಲಿ ಮಾಡ್ತಾರೆ. ಇಲ್ಲಿ ನಗರಸಭಾ ಅಧ್ಯಕ್ಷರು ಸಹ ಸೇರಿರ್ತಾರೆ, ರಮೇಶ್ ಅಣ್ಣ ಅವರು. ಅವ್ರನ್ನು ಕೇಳೋಣ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು? ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡ ಅವರು ಅಪ್ಪಾಜಿ ಅವರು, ಅವ್ರ ಮಾಜಿ ಪ್ರಧಾನ ಮಂತ್ರಿಗಳು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ನಮ್ಮ ನಾಯಕರುಗಳೆಲ್ಲ ಏನೊಂದು ಉತ್ತರ ಅವ್ರಿಗೆ ಸಮಾಧಾನ, ಶಾಂತಿ, ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ಅವ್ರಿಗೆ ಇದು ಮಾಡ್ಬೇಕಂತ ಎಲ್ಲರೂ ಶುಭ ಹಾರೈಸ್ತಾ ಇದ್ವಿ. JDS ನಲ್ಲಿ ಯುವ ನಾಯಕರು, ಸೋಷಿಯಲ್ ಮೀಡಿಯಾದ ಫೈರ್ ಬ್ರ್ಯಾಂಡ್
ಯಾವುದೇ ರೀತಿ ಏನಾದರೂ ಬಿ ಎನ್ ರವಿಕುಮಾರ್ ಅವ್ರ ಬಗ್ಗೆ ಕೆಟ್ಟದಾಗೋ ಇಲ್ಲಾಂದ್ರೆ JDS ಪಕ್ಷದ ಬಗ್ಗೆ ಕೆಟ್ಟದಾಗೋ ಇಲ್ಲ ಸಲ್ಲದ ಆರೋಪಗಳು ಮಾಡಿದಾಗ ಮೊದಲನೇ ವ್ಯಕ್ತಿಯಾಗಿ ಸ್ಪಂದನೆ ಮಾಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರ್ತಾರೆ. JDS ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತು ಬಿ ಎನ್ ರವಿಕುಮಾರ್ ಅಂತ ಹೇಳಿದ್ರೆ ಅವ್ರಿಗೆ ಪಂಚಪ್ರಾಣ. ಅವ್ರ ಈ ಒಂದು ಹುಟ್ಟುಹಬ್ಬದ ಪ್ರಕಾರ ಯುವ ನಾಯಕರಾಗಿರುವಂಥ ಮಧು ಮತ್ತು ಜಯಪ್ರಭಣ್ಣಗಿರ್ಬೋದು, ನಮ್ಮ ನಾರಾಯಣಶಮಣ್ಣ ಮೂರ್ತಿ ಅಣ್ಣಾಗಿರ್ಬೋದು, ಇವರೆಲ್ಲ ಸೇರ್ಕೊಂಡಿದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ? ಸರ್, ಮೊದಲಿಗೆ ನಮ್ಮ ಮೈತ್ರಿ ನ್ಯೂಸ್ ಅವರಿಗೆ ನಾವು ಸ್ವಾಗತ ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ರಾಷ್ಟ್ರೀಯ ನಾಯಕರಾದಂಥ HD ದೇವೇಗೌಡ ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ನಾಯಕರಾದಂಥ ಬಿ ಎನ್ ರವಿಕುಮಾರ್ ಅವರ ಕರೆಗೆ ನಮ್ಮ ಕಾರ್ಯಕರ್ತರು, JDS ಕಾರ್ಯಕರ್ತರು, ಯುವಕರು, ಎಲ್ಲ ಲೀಡರ್ಗಳು ಎಲ್ಲ ಒಂದಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದಾರೆ. ಬಾಲಾಜಿ ಚೌಟ್ರಿಯಲ್ಲಿ ಕೇಕ್ ಕಟಿಂಗ್ ಮಾಡಿ ಅವರ ಒಂದು ಕೊಡುಗೆಗಳು ಏನೇನಿದೆ ಅಂತ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಅವರು ತಿಳಿಸೋದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ನೂತನವಾಗಿ ಜಿಲ್ಲೆಯನ್ನು ಘೋಷಿಸಿದಂಥ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಈ ಒಂದು ದೇವೇಗೌಡರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ಕೋರ್ಕೊತಾ ಇದ್ದೀವಿ. ಅದೇ ರೀತಿ ಇಲ್ಲಿ ದೀಪ ಅವರು ಬಂದಿರ್ತಾರೆ. ಅವರು ಯುವ ನಾಯಕರು ಏನು ಶಿಡ್ಲಘಟ್ಟ ಅಭಿವೃದ್ಧಿ ಆಗ್ಬೇಕಂತೇಳಿ ಬಹಳ ಅವರು ಒಂದು ಸಕ್ರಿಯವಾಗಿ ಒಂದು ವಾಟ್ಸಪ್ ಗ್ರೂಪನ್ನೇ ಮಾಡ್ಕೊಂಡು ವಿಶೇಷವಾಗಿ ಏನಂದರೆ ಶಾಸಕರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಕಾಲಕ್ಕೆ ತಕ್ಕಂಗೆ ಪ್ರತಿಯೊಬ್ಬರಿಗೂ ತಿಳಿಸುತ್ತಾ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿರ್ತಾರೆ. ದೀಪ ಅವರು ಕಾರ್ಮಿಕ ಘಟಕದ ಅಧ್ಯಕ್ಷರು ಸಹ ಆಗಿರ್ತಾರೆ. ಸರ್, ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು. ಮೊದಲಿಗೆ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಏನು ಈ ದಿನ ಅವರ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ನಮ್ಮ ಎಲ್ಲ JDS ಕಾರ್ಯಕರ್ತರು ಬಂದು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಈ ದಿನ ಅಲ್ಲಿ ಕಾರ್ಯಕ್ರಮಗಳಿದೆ. ಸುಮಾರಷ್ಟು ಕಾರ್ಯಕ್ರಮಗಳು ಇವತ್ತು ಅವರ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಹೆಸರಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಏನೇನಿದೆ ಅಂತ ಹೇಳ್ಬಿಟ್ಟು ಅದು ನಾವು ಹೇಳೋದಕ್ಕಿಲ್ಲ, ಅಲ್ಲಿ ನೀವೇ ನ್ಯೂಸ್ ಮುಖಾಂತರ ಜನರಿಗೆ, ಮಾಧ್ಯಮಗಳಿಗೆ ಮುಖಾಂತರ ಎಲ್ರಿಗೂ ತಿಳಿಸಿದ್ರೆ ಒಳ್ಳೆಯದು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ನಡೆಯುತ್ತೆ. ಇದು ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲ.